ಒಂದು ಕಡೆ ಸ್ಮಾಲ್ ಸ್ಕ್ರೀನಲ್ಲಿ ಮತ್ತೊಂದು ಕಡೆ ಬಿಗ್ ಸ್ಕ್ರೀನಲ್ಲಿ ತನ್ನ ಅಭಿನಯದ ಮೂಲಕ ಸ್ಮಾಲ್ ಸ್ಕ್ರೀನ್ ಮತ್ತು ಬಿಗ್ ಸ್ಕ್ರೀನ್ ವೀಕ್ಷಕರನ್ನು ಎಂಟರ್ಟೈನ್ ಮಾಡ್ತಾ ಇರುವಂತಹ ಮೌನ ಗುಡ್ಡೆಮನೆಯವರು ಈಗ ರುಕ್ಕು ಆಗಿ ಕನ್ನಡ ಕಿರುತೆರೆ ವೀಕ್ಷಕರನ್ನು ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಇದೇ ಸೋಮವಾರದಿಂದ 6:30ಕ್ಕೆ ಕೃಷ್ಣ ರುಕ್ಕು ಸೀರಿಯಲ್ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದೆ. ರುಕ್ಕು ಸೀರಿಯಲ್ ಯಾವ ರೀತಿ ಇಂಪ್ರೆಸ್ ಮಾಡುತ್ತೆ, ರುಕ್ಕುಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಒಂದಷ್ಟು ವಿಚಾರಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಐ ಆಮ್ ಗುಡ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ರುಕ್ಕು ಪಾತ್ರ ಯಾಕಂತಂದರೆ ಸಾಕಷ್ಟು ಜನ ಕಾಯ್ತಾ ಇದ್ದಂತಹ ಪಾತ್ರ, ಪ್ರೋಮೋಗಳಲ್ಲಿ ಸಾಕಷ್ಟು ಹವಾ ಕ್ರಿಯೇಟ್ ಮಾಡಿರುವಂಥದ್ದು, ಎಷ್ಟು ಖುಷಿ ಆಗ್ತದೆ? ಆ್ಯಕ್ಚುಲಿ ಹೇಳಬೇಕು ಅಂದರೆ ಚಾರು ಆಯಿತು, ಆಮೇಲೆ ಲಚ್ಚಿ ಆಯಿತು, ಇವಾಗ ರುಕ್ಕು. ಮೂರು ಹೆಸರುಗಳು ಒಂಥರ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್. ಯಾಕಂದರೆ ಇಲ್ಲಿವರೆಗೂ ಮಾಡಿರೋರೆಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಇವಾಗ ನಾನು ರುಕ್ಕು ಆಗಿ ಕಾಣಿಸ್ಕೊಳ್ತಿದ್ದೀನಿ. ರುಕ್ಕು ತುಂಬ ಚಾಲೆಂಜಿಂಗ್ ಹುಡುಗಿ. ಯಾಕಂದರೆ ಅಣ್ಣ ಲೈಫಿಂದ ಹೋದ್ಮೇಲೆ ಮನೆ ನಡೆಸೋದು ಹೇಗೆ, ಯಾಕಂದರೆ ಪ್ರತಿಯೊಂದು ಕುಟುಂಬದಲ್ಲಿ ಗಂಡು ಮಕ್ಕಳು ಹೇಗೆ ಇಂಪಾರ್ಟೆಂಟ್ ಆಗ್ತಾರೆ ಅಂತ ಗೊತ್ತಿದೆ. ಬಟ್ ನಾನು ಒಂದು ಗಂಡು ಮಗಳಾಗಿ ಹೇಗೆ ಲೈಫ್ನ ನಡೆಸ್ಕೊಂಡು ಹೋಗ್ತೀನಿ, ಹೇಗೆ ಮನೆ ನಡೆಸ್ಕೊಂಡು ಹೋಗ್ತೀನಿ ಅಂತ ತೋರಿಸೋದಕ್ಕೆ ಈ ರುಕ್ಕು ಬರ್ತಾ ಇದ್ದಾಳೆ. ಇನ್ನೊಂದೇನಂತಾರೆ, ನಮ್ಮ ಮೌನ ಗುಡ್ಡೆಮನವರು ಪಕ್ಕಾ ಡಿ ಬಾಸ್ ಅಭಿಮಾನಿ. ಡಿ ಬಾಸ್ ಅವರು ಸಾರಥಿ ಸಿನಿಮಾದಲ್ಲಿ ಕಾಕಿಯನ್ನು ಹಾಕಿದ್ದಾರೆ ಆಟೋ ಡ್ರೈವರ್ ಆಗಿ. ನೀವು ಕೂಡ ಆಟೋ ಡ್ರೈವರ್ ಆಗಿ ಕಾಣಿಸ್ಕೊಳ್ತಿರುವಂಥದ್ದು. ಡಿ ಬಾಸ್ ಅವರ ಒಂದು ನಟನೆ ಎಷ್ಟು ಇಂಪ್ರೆಸ್ ಮಾಡ್ತು, ಆ ಒಂದು ಕಾಕಿ ತೊಟ್ಟಾಗ ಎಷ್ಟು ಖುಷಿ ಆಯಿತು? ಆ್ಯಕ್ಚುಲಿ ನಾನು ಫಸ್ಟು ಒಪ್ಕೊಳ್ಳೋದಕ್ಕೆ ರೀಸನ್ನೇ ಅದು. ಯಾಕಂದರೆ ಬೀಯಿಂಗ್ ಡಿ ಬಾಸ್ ಫ್ಯಾನ್, ಇಟ್ ವಾಸ್ ಲೈಕ್ ನನಗೆ ತುಂಬ ಸ್ಪೆಷಲ್ ಅನ್ನಿಸ್ತು ಆ ಮೂಮೆಂಟ್. ಇವಾಗ ಆಟೋ ಓಡಿಸೋ ಹುಡುಗಿ ಪಾತ್ರ ಮಾಡಬೇಕು ಅಂತ ಅಂದಾಗ ಐ ವಾಸ್ ಲೈಕ್ ಐ ಆಮ್ ಸೋ ಹ್ಯಾಪಿ, ಬಿಕಾಸ್ ಅದಕ್ಕೆ ಆಗಿರೋ ಒಂದು ಫ್ಯಾನ್ ಬೇಸ್ ಇದ್ದಾರೆ. ಆ್ಯಂಡ್ ನೆನ್ನೆ ಅಷ್ಟೇ ನಾವು ಒಂದು ಆಟೋ ಓಡಿಸೋ ಒಂದು ಪ್ರಮೋಷನ್ ವಿಡಿಯೋ ಬಿಟ್ಟಿದ್ವಿ. ಅದಕ್ಕೆ ತುಂಬ ಜನ ಬೇಜಾರು ಮಾಡಿಕೊಂಡ್ರು, ಡಿ ಬಾಸ್ ಫೋಟೋ ಇಲ್ಲ ಅಂತ ಹೇಳಿಬಿಟ್ಟು. ಅದ್ರ ಬಗ್ಗೆ ನಾನು ಹೇಳಲೇಬೇಕು. ಅದು ನಾನು ಹಾಕಿರೋದಲ್ಲ. ಆಟೋ ಈಸ್ ಅ ಪ್ರಾಪರ್ಟಿ ವಿಚ್ ಇಸ್ ಗಿವನ್ ಬೈ ದ ಚಾನಲ್. ಆ್ಯಂಡ್ ಅವರ ಏನೇ ಇರ್ಬೋದು, ಇವಾಗ ಅವ್ರಿಗೆ ಬೇಜಾರಾಗಿರೋದು ನನಗೆ ಸಹ ಅರ್ಥ ಆಗುತ್ತೆ. ಈವನ್ ಐ ಕೀಪ್ ಆನ್ ರೀಡಿಂಗ್ ಕಮೆಂಟ್ಸ್ ಸಮ್ ಟೈಮ್ಸ್. ಅಲ್ಲಿ ಇರೋದು ಅಪ್ಪು ಸರ್ ಫೋಟೋ ಆ್ಯಂಡ್ ಶಂಕರಣ್ಣ ಫೋಟೋ. ಅವ್ರು ಇವಾಗ ನಮ್ಮ ನಡುವೆ ಇಲ್ಲ, ಅವ್ರ ನೆನಪಿಗೋಸ್ಕರ ಹಾಕಿದ್ದಾರೆ ಅಷ್ಟೆ. ಆ್ಯಂಡ್ ಡಿ ಬಾಸ್ ಫೋಟೋ ಹಾಕಿಲ್ಲ ಹಾಗೆ ಹೀಗೆ ನಾವು ನೋಡಲ್ಲ ಅಂತ ಹೇಳಿದ್ರಿ. ಅವ್ರು ಯಾವಾಗಲೂ ನಮ್ಮ ಹಾರ್ಟಲ್ಲಿದ್ದಾರೆ. ನಾನು ಆಲ್ರೆಡಿ ಅದನ್ನು ಪ್ರೂವ್ ಮಾಡಿದ್ದೀನಿ, ನಾನು ಅವರ ಫ್ಯಾನ್ ಅಂತ. ಸೊ ನಾನು ಮತ್ತೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಆ್ಯಂಡ್ ನನಗೆ ಸಹ ಅಫ್ಕೋರ್ಸ್ ನನಗೂ ಫಸ್ಟ್ ನಾನು ಅವ್ರ ಹತ್ರ ಕೇಳಿರೋದೆ, ನನ್ನ ಡಿ ಬಾಸ್ ಫೋಟೋ ಇಲ್ಲ ಅಂತ. ಅವ್ರು ಹೇಳಿದ್ದು ರೀಸನ್ ಅವ್ರು ನಮ್ಮ ಮಧ್ಯ ಇಲ್ಲ ಇವಾಗ, ಅದಕ್ಕೋಸ್ಕರ ನೆನಪಿಗೆ ಹಾಕಿದ್ದಾರೆ. ಆ್ಯಂಡ್ ನನಗೆ ಖುಷಿ ಇದೆ, ಯಾಕಂದರೆ ಅದರಲ್ಲಿ ಕನ್ನಡದ ತೇರು ಅಂತ ಏನು ಹಾಕಿದ್ದೀವಿ, ಅದು ನಮ್ಮ ಡಿ ಬಾಸೇ ಹೇಳಿರೋ ಒಂದು ಟೈಟಲ್. ಸೊ ಖುಷಿ ಇದೆ ಅದ್ರ ಬಗ್ಗೆ. ಆ್ಯಕ್ಚುಲಿ ಒಳ್ಳೆಯದಾಯಿತು, ಬಿಕಾಸ್ ಯಾಕಂತಂದರೆ ಒಂದಷ್ಟು ಗೊಂದಲಗಳಿಗೆ ನೀವು ತೆರೆ ಹೇಳಿದ್ರಿ ಕೂಡ. ಬಿಕಾಸ್ ಐ ವಾಂಟ್ ಟು ಗಿವ್ ದಟ್ ಆನ್ಸರ್. ಇವಾಗ ನವೀನ್ ಸಜ್ಜು ಬಗ್ಗೆ ಎಷ್ಟೋ ಜನ ಬೇಜಾರು ಮಾಡಿಕೊಂಡ್ರು, ಲೈಕ್ ಅವ್ರನ್ನ ಯಾಕೆ ಎಲ್ಲ ಸೀರಿಯಲಲ್ಲಿ ಸಾಯಿಸ್ತಾ ಇದ್ದೀರಾ, ಅದ್ರ ಬಗ್ಗೆ ಸಹ ಮಾತಾಡಬೇಕು ಅಂತ ಅಂದ್ಕೊಂಡೆ. ಇಟ್ಸ್ ನಾಟ್ ಅಬೌಟ್ ನಾವು ಬೇಕು ಅಂತ ಇರಲಿ, ಪಾಪ ಅವ್ರು ಸಾಯಿಸೋದಲ್ಲ ಅದು. ಅವ್ರಿಗೆ ಮುಂಚೆನೇ ಹೇಳಿರ್ತಾರೆ. ಅವರೆಲ್ಲ ಸಿನಿಮಾದವರಾಗಿರೋದ್ರಿಂದ ಅವ್ರಿಗೆ ಒಂದು ಸರ್ಟೇನ್ ಡೇಟ್ ಲಿಮಿಟ್ಸ್ ಇರುತ್ತೆ. ಇಷ್ಟೇ ದಿವಸ ನಾನು ಅವೈಲೇಬಲ್ ಇರೋದು ಅಂತ ಇರುತ್ತೆ. ಆವಾಗ ಅದರ ಪ್ರಕಾರ ಕಥೆಯಲ್ಲಿ ಏನು ಅವರಿಗೆ ಆಪ್ಟ್ ಆಗುತ್ತೋ ಅದನ್ನು ಮಾಡ್ತಾರೆ ಅಷ್ಟೇ. ಅವ್ರೇನು ಬೇಕು ಅಂತಲೇ ಸಾಯಿಸೋದಲ್ಲ. ಅಥವಾ ಎಷ್ಟೋ ಜನ ನನ್ನ ಬರೀ ಅದೇ ಕಮೆಂಟ್ಸ್ ಇತ್ತು, ನವೀನ್ ಸಜ್ಜು ಅವ್ರನ್ನ ಸಾಯಿಸಿದ್ದೀರಾ, ನಾವು ನೋಡಲ್ಲ ಅದು ಇದು ಅಂತ. ಅವ್ರಿಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟೆ ಕರೆಸಿರ್ತಾರೆ. ಸೊ ದಯವಿಟ್ಟು ಆ ಥರ ಏನೇನೋ ನೀವೇ ಮಾಡ್ಕೊಳ್ಬೇಡಿ, ಬೇಡ. ಒಂದೊಳ್ಳೆ ಕತೆ ಬರ್ತಾ ಇದೆ, ಪ್ರೀತಿಯಿಂದ ನೋಡಿ, ಸಪೋರ್ಟ್ ಮಾಡಿ. ಅದನ್ನು ಬಿಟ್ಬಿಟ್ಟು ಈ ಥರ ಎಲ್ಲ ಬಯೋದೆಲ್ಲ ದಯವಿಟ್ಟು ಮಾಡಬೇಡಿ. ತುಂಬ ನಮಗೂ ಬೇಜಾರಾಗುತ್ತೆ. ಅದರಿಂದ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಆವಾಗಲಿಂದ ಮರ್ತೋಗಿತ್ತು. ಇವಾಗ ಐ ವಾಂಟೆಡ್ ಟು ಟೆಲ್. ಎಸ್ ಮ್ಯಾಮ್, ಕೊನೆಯದಾಗಿ ಈಗ ಸೋಮವಾರದಿಂದ ಸಂಜೆ 6:30ಕ್ಕೆ ಬರ್ತಾ ಇದೆ. ಎಲ್ಲ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಆ್ಯಂಡ್ ಹಾಗೆಯೇ ದರ್ಶನ್ ಅವರು ಇನ್ನೊಂದು 2-3 ತಿಂಗಳಲ್ಲಿ ರಿಲೀಸ್ ಆಗ್ತಾರೆ ಅನ್ನುವಂಥದ್ದು ಕೂಡ ಒಂದು ಟಾಕ್ ನಡೀತಾ ಇದೆ. ಸೊ ಏನು ಹೇಳ್ತೀರಾ? ಅವರ ಆಗಮನಕ್ಕಾಗಿ ಎಷ್ಟು ಕಾಯ್ತಿದ್ದೀರಾ ಅಂತ? ಆ್ಯಕ್ಚುಲಿ ಎವ್ರಿ ಟೈಮ್ ನಾನು ಪ್ರೇ ಮಾಡೋಗ್ಲೂ ಅವ್ರಿಗೋಸ್ಕರನೂ ಒಂದು ನಂದು ಪ್ರೇಯರ್ ಇದ್ದೇ ಇರುತ್ತೆ. ಬಿಕಾಸ್ ಏನೇ ಆಗಿರಲಿ ಅವ್ರು ನಮ್ಮ ಬಾಸ್, ಖುಷಿಯಾಗಿ ಆರೋಗ್ಯವಾಗಿರಲಿ ಅಲ್ಲಿ, ಆ್ಯಂಡ್ ಬೇಗ ಹೊರಗೆ ಬರಲಿ. ಆ್ಯಂಡ್ ನಮ್ಮ ಸೀರಿಯಲ್ ಬಗ್ಗೆ ಹೇಳಬೇಕು ಅಂದರೆ ಅದ್ಭುತವಾದ ಸೀರಿಯಲ್. ಪ್ರತಿಯೊಂದು ಕ್ಯಾರೆಕ್ಟರ್ಗಳು ವಿಭಿನ್ನವಾಗಿದೆ. ಆ್ಯಂಡ್ ಇಲ್ಲಿವರೆಗೂ ನಾನು 100% ಕೊಟ್ಟಿದ್ದೀನಿ. ಸೊ ಇದರಲ್ಲೂ ಕೂಡ 100% ಕೊಡ್ತೀನಿ. ಆ್ಯಂಡ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಕೃಷ್ಣ ರುಕ್ಕು ಇದೇ ಮಾರ್ಚ್ 9ನೇ ತಾರೀಕು 6:00 ಪ್ರಸಾರ ಆಗ್ತಾಯಿದೆ. ಸೊ ತಪ್ಪದೇ ನೋಡಿ. ಆ್ಯಂಡ್ ನಿಮ್ಮ ಅಭಿಮಾನ ನನಗೆ ಗೊತ್ತಿದೆ ಹೇಗಿದೆ ಅಂತ. ಬಟ್
ಇಲ್ಲಿ ಸಹ ನನಗೆ ಅಷ್ಟೇ ಒಂದು ಪ್ರೀತಿನ ಕೊಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಆಗಲೇ ಒಂದು ಮಾತು ಕೇಳಿದೆ, ಬೇಜವಾಬ್ದಾರಿ ಹುಡುಗರನ್ನ ಯಾಕೆ ಹುಡುಗಿರು ಸೆಲೆಕ್ಟ್ ಮಾಡ್ಕೊತಾರೆ? ಆ ಥರ ಏನಿಲ್ಲ, ಯಾಕಂದರೆ ಆ ಹುಡುಗರು ಪಾಪ ಚೇಂಜ್ ಆಗಬೇಕಲ್ವಾ, ಅವ್ರಿಗೂ ಜವಾಬ್ದಾರಿ ಕಲಿಸ್ಕೊಡ್ಬೇಕಲ್ವ, ಅದಕ್ಕೆ ನಮ್ಮಂಥ ಒಳ್ಳೆ ಹುಡುಗಿರು ಇಷ್ಟಪಡೋದು ಅಂತ. ಆಗಿರೋ ಹುಡುಗ ಸಿಕ್ಕಿದ್ರೆ ಇನ್ನೂ ಒಳ್ಳೇದು. ಸೆಟಲ್ಡ್ ಆಗಿರೋ ಹುಡುಗ ಜವಾಬ್ದಾರಿ ಇರುವಂಥ ಹುಡುಗ ಸಿಕ್ಕಿದ್ರೆ ಇನ್ನೂ ಒಳ್ಳೇದು. ಅದು ಇನ್ನೂ ಒಳ್ಳೇದೇ, ಬಟ್ ಇವನ್ನ ಚೇಂಜ್ ಮಾಡಿಕೊಂಡು ಇದು ಮಾಡೋದು ಇನ್ನೂ ಸಹ ಒಳ್ಳೇದಲ್ವಾ, ಪರವಾಗಿಲ್ಲ. ಸಿನಿಮಾ ಥ್ಯಾಂಕ್ ಯು ಮೇಡಮ್, ಬ್ಯುಸಿ ಇದ್ದರೂ ಕೂಡ ಒಂದಷ್ಟು ಮಾತುಕತೆ ಕೊಟ್ಟಿದ್ದಾರೆ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಮೌನ ಗುಡ್ಡೆಮನೆಯವರ ಕೃಷ್ಣ ರುಕ್ಕು ಸೀರಿಯಲ್ ಬಗ್ಗೆ ಒಂದಷ್ಟು ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.